ಸೂರಜ್ ರೇವಣ್ಣ ಸಲಿಂಗಕಾಮದ ಆರೋಪದ ಮೇಲೆ ಲೈಂಗಿಕ ದೌರ್ಜನ್ಯದ ಆರೋಪದ ಮೇಲೆ ಏನು ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಇದೀಗ ಸಿಐಡಿ ಅಧಿಕಾರಿಗಳು 42ನೇ ಎಸಿಎಂಎಂ ಕೋರ್ಟ್ಗೆ ಆಗಮಿಸಿದ್ದಾರೆ. ಸೂರಜ್ ರೇವಣ್ಣ ಅವ್ರನ್ನ ಬಾಡಿ ವಾರೆಂಟ್ ಮೇಲೆ ವಶಕ್ಕೆ ಪಡಿತಾರಾ? ಯಾಕಂತಂದ್ರೆ ಸಿಐಡಿ ಈಗ ಈ ಕೇಸ್ನ ತನಿಖೆಯನ್ನ ಮುಂದುವರಿಸಿಕೊಂಡು ಹೋಗುತ್ತೆ. ಇವತ್ತು ಅಧಿಕೃತವಾಗಿ ಸಿಐಡಿ ಈ ಕೇಸನ್ನ ಟೇಕ್ ಓವರ್ ಮಾಡುತ್ತೆ. ಇಲ್ಲಿಂದ ಸಿಐಡಿ ತನಿಖೆ ಶುರುವಾಗುತ್ತೆ ಅಂತ ಹೇಳಲಾಗಿದೆ. ಸೊ ಇವತ್ತು ಹಾಗಾದ್ರೆ ಸೂರಜ್ ರೇವಣ್ಣ ಅವರನ್ನ ಸಿಐಡಿ ವಶಕ್ಕೆ ಪಡೆಯುತ್ತಾ? ಕೇಸ್ ಫೈಲ್ ಸಮೇತ ಆಲ್ರೆಡಿ ತನಿಖಾ ತಂಡ ಕೋರ್ಟ್ಗೆ ಆಗಮಿಸಿದೆ. ಸೂರಜ್ ರೇವಣ್ಣಗೆ ಈಗ ಮತ್ತಷ್ಟು ಸಂಕಷ್ಟ. ಸಿಐಡಿ ಬಲೆಗೆ ಬೀಳ್ತಾರ ಸೂರಜ್ ರೇವಣ್ಣ? ಬಾಡಿ ವಾರೆಂಟ್ ಮೇಲೆ ಸೂರಜ್ ಅವರನ್ನ ಕಸ್ಟಡಿಗೆ ಪಡೆದು ಸಿಐಡಿ ತನಿಖೆ ಆರಂಭ ಮಾಡಲಿದೆ. ಕೇಸ್ ಫೈಲ್ ಸಮೇತ ಈಗಾಗಲೇ ತನಿಖಾ ತಂಡ ಕೋರ್ಟ್ಗೆ ಆಗಮಿಸಿದೆ. ಸಿಐಡಿ ಕಚೇರಿಗೆ ತಲುಪಿದ್ದಾರೆ ಸೂರಜ್ ರೇವಣ್ಣ. ಕೇಸ್ ಫೈಲ್ ಸಮೇತ ಕೇಸ್ ಫೈಲ್ ಅನ್ನ ಪರಿಶೀಲನೆ ನಡೆಸಿ ತನಿಖಾಧಿಕಾರಿಯನ್ನ ನೇಮಕ ಮಾಡಲಾಗ್ತಾ ಇದೆ. ಸಿಐಡಿ ಎಡಿಜಿಪಿ ಬಿಕೆ ಸಿಂಗ್ ಅವರು ತನಿಖಾಧಿಕಾರಿಯನ್ನ ನೇಮಕ ಮಾಡ್ತಾರೆ. ಯಾರು ತನಿಖೆ ಮಾಡಬೇಕು ಅಂತ ಬಿಕೆ ಸಿಂಗ್ ನೇತೃತ್ವದಲ್ಲಿ ತನಿಖೆ ನಡೆಯುತ್ತೆ. ಒಟ್ಟು ತನಿಖೆ ಇದರದ್ದು ಇನ್ಚಾರ್ಜ್ ಆಫೀಸರ್ ಯಾರು ಅಂತ ಬಿಕೆ ಸಿಂಗ್ ನೇಮಕ ಮಾಡ್ತಾರೆ. ಬಾಡಿ ವಾರೆಂಟ್ ಮೇಲೆ ಸೂರಜ್ ಅವರನ್ನ ಕಸ್ಟಡಿಗೆ ಪಡೆಯುತ್ತೆ ಸಿಐಡಿ. ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಮಾದೇಶ್ ಕನೆಕ್ಟ್ ಆಗಿದ್ದಾರೆ. ಮಾದೇಶ್, ಇವತ್ತಿನಿಂದ ಸಿಐಡಿ ತನಿಖೆ ಆರಂಭ ಆಗತ್ತಾ? ಸೊ ಸಿಐಡಿ ತನಿಖೆ ಸಂದರ್ಭದಲ್ಲಿ ಅವರು ನ್ಯಾಯಾಂಗ ಬಂಧನದಲ್ಲಿ ಇರ್ತಾರಾ ಅಥವಾ ಸಿಐಡಿ ವಶದಲ್ಲಿ ಇರ್ತಾರಾ? ಹೇಗಿರುತ್ತೆ ಮುಂದಿನ ಕಾನೂನಿನ ಪ್ರಕ್ರಿಯೆಗಳು? ಶ್ರೀಲಕ್ಷ್ಮಿ, ಇವತ್ತಿನಿಂದ ಅಧಿಕೃತವಾಗಿ ಸಿಐಡಿ ಅಧಿಕಾರಿಗಳು ಸೂರಜ್ ರೇವಣ್ಣ ಅವರ ಪ್ರಕರಣವನ್ನ ತನಿಖೆ ಮಾಡುವಂತ ಕೆಲಸನ ಮಾಡ್ತಿದ್ದಾರೆ. ಈಗಾಗಲೇ ತನಿಖಾ ತಂಡ ಕೂಡ ಬಿಕೆ ಸಿಂಗ್ ಅವರ ನೇತೃತ್ವದಲ್ಲಿ ರೆಡಿ ಆಗಿದೆ. ನಿನ್ನೆ ರಾತ್ರಿಯೇ ಹಾಸನದ ಪೊಲೀಸರು ಕೇಸ್ ಫೈಲ್ ಅನ್ನ ಸಿಐಡಿ ಅಧಿಕಾರಿಗಳಿಗೆ ವರ್ಗಾವಣೆ ಮಾಡುವಂತ ಕೆಲಸ ಮಾಡಿದ್ದಾರೆ. ಈಗಾಗಲೇ ಪ್ರಕರಣದ ಬಗ್ಗೆ ಒಂದಷ್ಟು ಪ್ರಾಥಮಿಕ ಹಂತದ ಮಾಹಿತಿ ಪಡೆದಿರುವಂತ ಸಿಐಡಿ ಅಧಿಕಾರಿಗಳು ಕಂಪ್ಲೀಟ್ ಆಗಿ ತಮ್ಮ ಆಯಾಮಗಳಲ್ಲಿ ಏನೆಲ್ಲ ತನಿಖೆ ನಡೆಸಬೇಕು, ಯಾವ್ಯಾವ ಆಯಾಮದಲ್ಲಿ ಕೆಲಸ ಮಾಡಬೇಕು, ಜೊತೆಗೆ ಯಾವ್ಯಾವ ಟೀಮ್ ಯಾವ್ಯಾವ ಆಯಾಮದಲ್ಲಿ ವರ್ಕ್ ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬಿಕೆ ಸಿಂಗ್ ಮತ್ತೆ ಸುಧೀರ್ ರೆಡ್ಡಿ ಅವರ ನೇತೃತ್ವದಲ್ಲಿ ಟೀಮ್ ಕೂಡ ಚರ್ಚೆ ಮಾಡಿಕೊಂಡು ಈಗ ಅಧಿಕಾರಿಗಳು ಕೋರ್ಟ್ಗೆ ಆಗಮಿಸಿದ್ದಾರೆ. ಅಂದ್ರೆ ಈಗ ಅವರನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡಿ ಅವರನ್ನ ಹಾಜರುಪಡಿಸಿ ಅವರನ್ನ ಬಾಡಿ ವಾರೆಂಟ್ ಮೇಲೆ ಕಸ್ಟಡಿಗೆ ಕೇಳುವಂತ ಕೆಲಸನ ಮಾಡ್ತಿದ್ದಾರೆ. ಜೊತೆಗೆ ಒಂದಷ್ಟು ಪ್ರಮುಖ ಅಂಶಗಳನ್ನ ಯಾಕೆ ಅವರನ್ನ ಕಸ್ಟಡಿಗೆ ಪಡಿಬೇಕು ಅನ್ನೋದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ತನಿಖೆಯನ್ನ ಅಫಿಷಿಯಲ್ ಆಗಿ ಶುರು ಮಾಡ್ತಿದ್ದಾರೆ. ಸಾಕಷ್ಟು ತನಿಖಾ ಹಂತಗಳು ಬಾಕಿ ಇದೆ. ಸ್ಥಳ ಮಹಾಜರಾಗಿರ್ಬೋದು, ಅವರನ್ನ ವಿಚಾರಣೆ ಮಾಡೋದಾಗಿರ್ಬೋದು, ಮೊಬೈಲ್ ಪರಿಶೀಲನೆ, ಜೊತೆಗೆ ಬೇರೆ ಬೇರೆ ಕಂಪ್ಲೇಂಟ್ಗಳು ಕೂಡ ಬರುವಂತ ಸಾಧ್ಯತೆ ಇದೆ. ಹೀಗಾಗಿ ಈ ಎಲ್ಲಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಐಡಿ ಅಧಿಕಾರಿಗಳು ಇವತ್ತಿನಿಂದ ಅಧಿಕೃತವಾಗಿ ತನಿಖೆಯನ್ನು ನಡೆಸುವಂತ ಕೆಲಸನ ಮಾಡ್ತಾರೆ. ರೈಟ್, ಥ್ಯಾಂಕ್ ಯು ಮಾದೇಶ್ ಡೀಟೇಲ್ಸ್ಗಾಗಿ.